ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬ್ಲೋಟಿಂಗ್ ಅಬ್ಡಮನ್ ಹಾಗೂ ಗ್ಯಾಸ್, ಕೆಲವೊಂದು ಆಹಾರಗಳನ್ನ ನಾವು ಸೇವನೆ ಮಾಡಿದಾಗ ಏನಾಗ್ತದೆ, ಹೊಟ್ಟೆ ಉಬ್ಬರ ಬರೋದು, ಹೊಟ್ಟೆಯಲ್ಲಿ ಗ್ಯಾಸ್ ಜಾಸ್ತಿ ಫಾರ್ಮೇಷನ್ ಆಗೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಹಾಗಾದರೆ ನಾವು ಯಾವುದೇ ಆಹಾರ ಇರ್ಬೋದು, ತರಕಾರಿಗಳಿರ್ಬೋದು, ಇದನ್ನು ಸೇವನೆ ಮಾಡಿದಾಗ ಹೊಟ್ಟೆ ಉಬ್ಬರ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ಈ ಹೊಟ್ಟೆ ಉಬ್ಬರ, ಗ್ಯಾಸ್ ಪ್ರಾಬ್ಲಮ್ ಆಗ್ತದೆ, ಈ ಬ್ಲೋಟಿಂಗ್ ಅಬ್ಡಮನ್ ಆಗ್ತದೆ, ಅದಕ್ಕೆ ಯಾವ ರೀತಿ ಪರಿಹಾರ, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ಆಹಾರಗಳಲ್ಲಿ ಪ್ರಮುಖವಾಗಿ ಬೀನ್ಸು ಹಾಗೂ ಈ ಕಾಳು ಬೇಳೆಗಳನ್ನ ನೀವು ಸೇವನೆ ಮಾಡಿದಾಗ ಹೊಟ್ಟೆ ಉಬ್ಬರ ಆಗ್ತದೆ. ಇದರಲ್ಲೆಲ್ಲ ಪೋಷಕಾಂಶಗಳಿರ್ತದೆ. ಆದರೂ ನಾವು ಇದನ್ನು ಸೇವನೆ ಮಾಡಿದಾಗ ಕೆಲವು ಸಮಯ ಹೊಟ್ಟೆ ಉಬ್ಬರ ಬರ್ತದೆ. ಇದನ್ನು ನಾವು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಗಳು ಎದುರಿಸ್ತೀವಿ. ಇನ್ನು ಕೆಲವೊಂದು ತರಕಾರಿಗಳು, ಎಲೆಕೋಸು, ಗೆಡ್ಡೆಕೋಸು, ಹೂಕೋಸು, ಈರುಳ್ಳಿ, ಬೆಳ್ಳುಳ್ಳಿ, ಇವುಗಳನ್ನೆಲ್ಲ ನಾವು ಸೇವನೆ ಮಾಡಿದಾಗ ನಾವು ಹೊಟ್ಟೆ ಉಬ್ಬರ ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾದರೆ ಇದರಲ್ಲೆಲ್ಲ ಪೋಷಕಾಂಶಗಳಿರ್ತದೆ. ಹಾಗಾದರೆ ನಾವು ಇದು ಸೇವನೆ ಮಾಡಬಾರ್ದಾ? ಇಲ್ಲ, ಸೇವನೆ ಮಾಡಬೇಕಾಗ್ತದೆ. ಆದರೆ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಕೆಲವೊಬ್ಬರು ಆಹಾರ ಸೇವನೆ ಮಾಡಬೇಕಾದ್ರೆ ಆತಾತ್ರವಾಗಿ ಆಹಾರ ಸೇವನೆ ಮಾಡ್ತಾರೆ, ಓವರ್ ಈಟಿಂಗ್ ಮಾಡ್ತಾರೆ, ಹೆಚ್ಚು ಅವರ ಅವಶ್ಯಕತೆಗಿಂತನೂ ಹೆಚ್ಚಾಗಿ ಆಹಾರ ಸೇವನೆ ಮಾಡ್ತಿರ್ತಾರೆ. ಟಿ ವಿ ನೋಡ್ತಾನೋ, ಮೊಬೈಲ್ ನೋಡ್ತಾನೋ, ಹೆಚ್ಚಾಗಿ ಅವರ ಅವಶ್ಯಕತೆಗಿಂತನೂ ಹೆಚ್ಚಾಗಿ ಯಾವಾಗ ಆಹಾರ ಸೇವನೆ ಮಾಡ್ತಾರೆ, ಅಂಥ ಒಂದು ಸಂದರ್ಭದಲ್ಲಿ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಫಾರ್ಮೇಷನ್ ಆಗ್ತದೆ. ಅದರ ಜೊತೆಗೆ ಆತ್ರದಲ್ಲಿ, ಟೆನ್ಷನಲ್ಲಿ, ಒತ್ತಡದಲ್ಲಿ ಆಹಾರ ಸೇವನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಏನೋ ಯೋಚನೆ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡಿದಾಗಲೂ ಹೊಟ್ಟೆ ಉಬ್ಬರ, ಗ್ಯಾಸ್ ಫಾರ್ಮೇಷನ್ ಆಗ್ತದೆ. ಓವರ್ ಈಟಿಂಗ್ ಮಾಡಿದಾಗ, ಹಾಗೂ ಕೆಲವೊಬ್ಬರು ಆಹಾರ ಸೇವನೆ ಮಾಡಬೇಕಾದ್ರೆ ಏನೋ ಯೋಚನೆ ಮಾಡ್ತಿರ್ತಾರೆ, ಸರಿಯಾಗಿ ಆಹಾರನ ಅಗಿದು ತಿನ್ನೋದಿಲ್ಲ. ಅದರ ಜೊತೆಗೆ ಅವ್ರು ಏನಂತಂದರೆ ಆಹಾರದಲ್ಲಿ ಅವರು ಮಾತಾಡ್ತಾ ಆಹಾರ ಸೇವನೆ ಮಾಡ್ತಿರ್ತಾರೆ, ಏನಾದ್ರು ಯಾವ್ದೋ ಜೊತೆ ಮಾತಾಡ್ತಿರ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಮನಸ್ಸು ಒಂದು ಕಡೆ ಇರ್ತದೆ, ಆದರೆ ಅವರು ಆಹಾರ ಸೇವನೆ ಮಾಡ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲೂ ಗ್ಯಾಸ್ ಫಾರ್ಮೇಷನ್ ಆಗೋದು, ಬ್ಲೋಟಿಂಗ್ ಅಬ್ಡಮನ್, ಹೊಟ್ಟೆ ಉಬ್ಬರ ಆಗೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಹಾಗಾದರೆ ಈ ಎಲ್ಲ ಪೋಷಕಾಂಶಗಳಿರ್ತಕ್ಕಂಥ ಆಹಾರಗಳು, ತರಕಾರಿಗಳನ್ನ ನಾವು ಸೇವನೆ ಮಾಡಬಾರ್ದು? ಸೇವನೆ ಮಾಡಬೇಕು. ಅದನ್ನು ಯಾವ ರೀತಿ ಸೇವನೆ ಮಾಡಬೇಕು, ಯಾವುದ್ರ ಜೊತೆ ಸೇವನೆ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕು. ಇಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗ್ತದೆ ಅಂದರೆ, ಆಹಾರದ ಜೊತೆ ಕೆಲವೊಂದು ಆಹಾರಗಳನ್ನ, ಅದರಲ್ಲಿ ಪ್ರಮುಖವಾಗಿ ಜೀರಿಗೆ, ಸೋಂಪು, ಪುದೀನ, ಶುಂಠಿ, ಇವುಗಳನ್ನು ನೀವು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡ್ತು ಅಂತಂದರೆ ಈ ಬ್ಲೋಟಿಂಗ್ ಅಬ್ಡಮನ್, ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು, ಗ್ಯಾಸ್ ಫಾರ್ಮೇಷನ್ ಆಗೋದು, ಈ ಎಲ್ಲ ಒಂದು ಸಮಸ್ಯೆನ ನೀವು ದೂರ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.